ಶುಭೋದಯ ಅಭಿಮಾನಿಗಳೇ, ಶುಭ ಮುಂಜಾನೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಇವತ್ತಿನ ಕೆಲಸಗಳು ಸ್ಟಾರ್ಟ್ ಆಗ್ಯಾವ. ಮದ್ವೆ ಎಲ್ಲ ಮುಗಿಸ್ಕೊಂಡು ಬಂದೆ ನಾವು. ಮತ್ತು ಮೇವು ಮೇವು ಕ್ಯಾಟು ಒದ್ರಾತೈತೆ ಅಲ್ಲಿ ಕರೆಯತ್ತದ ನಮ್ಗೆ ಬಾಬಾ ಅಂಥೇಳಿ. ಶಾಂಭವಿನೂ ಅವಳು ಕಾಲೇಜಿಗೆ ಹೋದ್ಲು. ಯಜಮಾನ್ರಿ ಇಲ್ಲಿ ಹೂವದು ತೊಗೊಂಬಂದು ಎಲ್ಲ ರೆಡಿ ಮಾಡಿಟ್ಟಾರ ದೇವ್ರಿಗೆ ಹಾಕಕ್ಕೆ. ಆಮೇಲೆ ನಾವು ಇದಕ್ಕೆ ಹೋಗಿದ್ವಲ್ಲ, ಶಿಲ್ಪ ಅವ್ರ ಕಡೆಯಲ್ಲಿ ಇದಕ್ಕೆ ಹಾವೇರಿಗೆ. ಅವಾಗ ಹೋದಾಗ ಅವರೆಲ್ಲ ಕೊಟ್ಟಿದ್ದ ಏಲಕ್ಕಿ ಹಾರ ಐತಿ ಇದ್ರೊಳಗೆ, ಈ ಥರ ಬಾಕ್ಸ್ ಒಳಗೆ ಐತಿದೆ. ಬಂದೆ ಆಮೇಲೆ ಇದೆಲ್ಲ ದೇವ್ರ ಮನೆ ಒಳಗೆ ಇಡೋಣಂತ. ಆಮೇಲೆ ಇದೆಲ್ಲ ಡೈನಿಂಗ್ ತುಂಬ ಸಾಮಾನು ತುಂಬ್ಯಾವ ನೋಡಿ. ಹಿಂಗೆ ಬಂದಮೇಲೆ ನಾವು ಶಾಂಭವಿ ಒಂದು ಅರ್ಧ ಚಪಾತಿ ಒಂದು ಚಪಾತಿ ಒಳಗೆ ಅರ್ಧ ಚಪಾತಿ ತಿಂತಾಳೆ. ಏನು ಮಾಡೋದು ಹೇಳಿ, ಟೈಮ್ನೇ ಇರಲ್ಲ, ಅಷ್ಟೊಂದು ಇರ್ತದೆ. ನಿಜವಾಗ್ಲೂ ಗ್ರೇಟ್ಪ ಅಂತ. ಊಟ ಮಾಡದೆ ಅವ್ರಿಗೆ ಓದ್ತಾರಂತಂದ್ರೆ ಏನು ಹೇಳೋದು ಅವರಿಗೆ. ಈಗ ಡಬ್ಬ ಕಟ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿದ್ದಾಳೆ. ಯಜಮಾನ್ರ ಅವಳಿಗೆ ಬಿಟ್ಟು ತರಕಾರಿ ತೊಗೊಂಬರ್ತೇನೆ ಅಂತ ಹೋಗ್ಯಾರ. ಮನೆ ಒಳಗೆ ಇವತ್ತು ಸ್ಪೆಷಲ್ ನುಗ್ಗೆಕಾಯಿ ಸಾರು ಮತ್ತು ಇದು ಶಾಂಭವಿನ ಫೇವ್ರೇಟ್ ಬೀನ್ಸ್ ಪಲ್ಯ, ಆಮೇಲೆ ಅವ್ರೆಕಾಳು ಪಲ್ಯ ನಮ್ಮ ಮನೆಯವ್ರ ಫೇವ್ರೇಟ್ ಅವ್ರೆಕಾಳು. ಆಮೇಲೆ ಇದು ಆಲೂಗಡ್ಡೆ ಪಲ್ಯ ಅಪ್ಪನ ಸಲುವಾಗಿ. ಇದು ಅವರೆಕಾಳು ಅದು ಇದು ಏನು ತಿನ್ನಲ್ಲ. ನೋಡೋಣ ಈಗ ಏನು ಮಾಡ್ತಾನೆ. ಆಲೂಗಡ್ಡೆ ಪಲ್ಯ ಅಂತ ಅವನ ಸಲುವಾಗಿ ಮಾಡೈತಿ. ಮತ್ತು ಇಲ್ಲಿ ರಾತ್ರಿದ ಅನ್ನ ಎಲ್ಲ ತೆಗೆದಿಟ್ಟಿದ್ದಾರೆ ಇಲ್ಲಿ. ಆಮೇಲೆ ಸಾರಿದೆ ಇಲ್ಲಿ ಸ್ವಲ್ಪ. ಮತ್ತು ಇಲ್ಲಿ ಮತ್ತು ಅನ್ನ ರೆಡಿ ಮಾಡಿಟ್ಟಿದ್ದಾರೆ. ಮತ್ತು ಚಪಾತಿ ಓಮ ಚಪಾತಿ ರೆಡಿ ಅದಾವೆ ಇಲ್ಲಿ. ಆಮೇಲೆ ಅವ್ರಿಗೆ ಮೊನ್ನೆ ಹೋಗ್ಬೇಕಾದ್ರೆ ಕುಲ್ದಾರ್ಗೆ ತೊಗೊಂಬರಕ್ಕೆ ಹೋಗಿದ್ರಲ್ಲ, ಅವಾಗಿದೆ ಪಾಪಡಿ, ಈ ರೀತಿ ಪಾಪಡಿ ತಂದಿಟ್ಟಾರ ನೋಡಿ ನಮ್ಮ ಮನೆಯವ್ರಿಗೆ ತಿನ್ನಾಕ. ಮತ್ತು ಒಂದು ಸ್ವಲ್ಪ ಚಳಿಗಾಲ ಒಳಗೀಗ ಮತ್ತು ಸ್ವಲ್ಪ ಚೂಡಾದು ಮಾಡೋದದ. ಇಲ್ಲೆಲ್ಲ ಅವ್ರ ಕೆಲಸ ನಡೆಸ್ಯಾರ. ಇವತ್ತು ಇದು ಒಂದೇ ಒಂದು ಕಾಳು ನೆನೆಸಿದ್ದೀವಿ, ಹೆಸ್ರು ಕಾಳು. ನಮಗೆ ತಿನ್ನೋಕದು ಎಲ್ಲ ಚೆನ್ನಾಗಿ ಕಾಳು ಅದು ಇದು ಮಿಕ್ಸ್ ಮಾಡಿ ತಿನ್ನೋಕ್ಕಾಗುತ್ತೆ. ಅದಕ್ಕೆ ಚೆನ್ನಾಗಿ ಇದು ಐತಿ ಇಲ್ಲಿ. ಮತ್ತು ಇದೆಲ್ಲ ತಿಕ್ಸ್ಕೋಬೇಕು. ಇದೆಲ್ಲ ಹಿಂಗೆ ಮಾಡಿಟ್ಟಿದ್ದಾರೆ ನೋಡಿ, ಗ್ಯಾಸ್ ಕಟ್ಟಿ ಎಲ್ಲ ಅವ್ರಿಗೆ ಹೇಳ್ಬೇಕು ತಿಕ್ಕಾಕ. ಅದು ಹಾಲು ಉಕ್ಕಿದ್ರೆ ಹಿಂಗಾಗ್ತದೆ. ಮತ್ತು ಹಾಲು ಕಾಸೋಕ್ಕೆ ಹಾಲನ್ನೆಲ್ಲ ಕಾಶಿ ಆಗೈತಿ ಇಲ್ಲಿ. ಇದೆಲ್ಲ ಮಾಡ್ಕೋದೈತಿ. ಚೂಡ ಸ್ವಲ್ಪ ಮಾಡ್ಕೋದೈತಿ. ಆಮೇಲೆ ಅವರು ಕಜಾರಿ ಸರ್ಗಳು, ಅವ್ರ ಸರ್ ಅದಾರಲ್ಲ, ಅವರು ಮೇಡಮ ಸಂಧ್ಯಾ ಮೇಡಮ, ಅವ್ರ ಮಗಳ ಮದುವೆಗೆ ಹೋದಾಗ ನನಗೆ ಉಡಿ ಒಳಗೆ ಇದು ಬೆಲ್ಲದ ಹೆಂಟಿ ಕೊಟ್ಟಾರ. ಎಷ್ಟು ಮಸ್ತ್ ಐತೆ ನೋಡಿ, ಇಷ್ಟು ಸಣ್ಣದ ಸ್ಮಾಲ್ ಚೂಡ ಅಷ್ಟು ಮಾಡೋಣ ಅಂತ. ಚಿನ್ಮುರಿ ಅದಾವಿಲ್ಲಿ. ಚೂಡ ಖಾಲಿ ಆಗೈತಿ. ಶಿಲ್ಪಗಳು ತೊಗೊಂಡೋಗಿದ್ದು ಹೋಗುವಾಗ ಅವಸರ ಒಳಗೆ ಚೂಡ ಮಾಡಬೇಕು. ಕ್ಯಾಟು ಮೀನು ಸ್ಟಾರ್ಟ್ ಮಾಡಿದ್ವಿ. ಬಂದ್ರೆ ಯಜಮಾನ್ರೆ ಮೊದಲು ತಿಂಡಿ ಮಾಡ್ಕೊರಿ. ಎಲ್ಲ ಬೆಳಿಗ್ಗೆ ಎದ್ದಾಗಿಂದ ಕೆಲಸ ಮಾಡ್ತಾ ಇದ್ದೀರಾ. ಆಮೇಲೆ ಅಲ್ಲಿ ಸ್ವಲ್ಪ ಹೋದಾಗ ನಮಗೆ ಇದೆಲ್ಲ ಪರೋಟ ಅದು ಕೊಟ್ಟಿದ್ರೆ ತಿನ್ನೋಕೆ ನಾವು ಬೇಗ ಬಂದ್ವೇನ ಅಂತ ಅವ್ರಿಗೆ ಕೊಡೋಣ, ನಾವು ತಿನ್ನೋಣ. ಆಮೇಲೆ ಕಾಯಿಪಲ್ಲೆ ಬಂತು ಮನೆಗೆ, ಫ್ರೆಶ್ ಕಾಯಿಪಲ್ಲೆ, ಪುದೀನ ಸೊಪ್ಪು ಮತ್ತು ಟೊಮೆಟೊ ಹಣ್ಣು ಎಲ್ಲ ಕ್ಲೀನ್ ಮಾಡೋ ಕಾಯಿಪಲ್ಲೆ ತೊಗೊಂಬಂದಾರ. ಈಗ ಇವರೆಲ್ಲ ಕೂತ್ಕೊಂಡು ಕ್ಲೀನ್ ಮಾಡ್ತಾರೆ. ಯಾಕೆ ಇದೆಲ್ಲ ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ, ಸ್ಪೆಷಲ್ ಅಂತಂದ್ರೆ ಅಮ್ಮ ಬರ್ತಾಯಿದ್ದಾರೆ ಮನೆಗೆ, ನಮ್ಮ ಮನೆಗೆ ಸ್ಪೆಷಲ್. ಭಾಳ ವರ್ಷದ ಅಂದ್ರೆ ಭಾಳ ದಿನದ ನಂತರ ನಮ್ಮ ಕಡೆನೇ ಇರೋಣ ಅಂತ ಹೇಳಿ ಅವರು ಎಲ್ಲರಿಗೂ ಹೇಳೇ ಬರ್ತಾಯಿದ್ದಾರೆ. ಅದಕ್ಕೆ ನಮಗೂ ಫುಲ್ಲು ಖುಷಿಯಾಗೈತಿ. ಒಂದು ಹಬ್ಬದ ಥರ ಎಲ್ಲ ಇದು ಮಾಡ್ಕೋತಾ ಇದ್ವಿ. ಪಟ ಎಲ್ಲ ಕೆಲಸ ಮಾಡ್ಕೋತೀವಿ ಈಗ. ಮತ್ತು ಅವ್ರಿಗೆ ಕರ್ಕೊಂಬರೋ ತಯಾರಿ ಮಾಡೋರಿದ್ದೀವಿ. ಅಲ್ಲಿ ನಮ್ಮ ಪರಿಚಯದವ್ರು ಬರ್ತಾಯಿದ್ದಾರೆ ಊರಿಂದ, ಅವ್ರ ಮೌಸಿ ಕರ್ಕೊಂಡು ಬರ್ತಾಯಿದ್ದಾರೆ. ಓನಮ್ಮ ಮಳ್ಯಾಗ ಏನು ಮಾಡ್ತಾ ಇದೀಯ? ಮಳೆ ಒಳಗೆ ಏನು ಮಾಡ್ತಾ ಇದೀಯ ಬಿಲ್ಲನ್ನ? ಓನು ಹಸಿವಾಗೈತೆ ಬಾಬಾ. सुबह से तुम्हाला सांगायला मी तिने काम व्यवस्थित करते. तिचं काम छान आहे. तिने काय करायले? मग झालं की नाही? चुडा कवा करायचा? भाजी 2 मोठं पिशवी एवढं भाजी आणले. 2 दिवस सुट्टी घेतला तेवढं 2 दिवस काम. काय करते सांग आता. बघ की एका दिवसातच कसं करायचं बघ. ಎಷ್ಟು ಮಸ್ತ್ ಇದು. ಆಮೇಲೆ ಈ ಕಲರ್ ಹೂವು ಇದು ನಂದು ಫೇವ್ರೇಟ್. ಇದು ಕಲರ್ ಭಾಳ ಮಸ್ತ್ ಐತಿ. ಇದೆಲ್ಲರಿಗೂ ಇಷ್ಟ ಆಗ್ತೈತಿ ಈ ಕಲರ್. ಆಮೇಲೆ ಈ ಕಲರ್ ಹೂವು ಆಗ್ತಾ ಇದೆ. ಮೀನಾ ಅಂತೂ ಏನು ಹೇಳೋದೇನಿಲ್ಲ, ತುಂಬಿ ಬಿಟ್ಟಾವ. ಬುಟ್ಟಿ ತುಂಬ ಎಲ್ಲ ಮೀನಾ ಮರಿಗಳ ದೊಡ್ಡ ಮೀನಾ ಆಗ್ಯಾವ. मग झालं काय अजून लय आहे? ते सगळं भरून ठेवलेलं जिगट झालं असतील ते. ಬರೋದ್ರ ಅಜ್ಜಿ ಬರೋದ್ರ ಬಿಲ್ಲಣ್ಣ, ಅಜ್ಜಿ ಬರೋದ್ರ ನಿಂಗೆ ಭೇಟಿ ಆಗಾಕ.
ಹಿಂಗೆ ಮಾತಾಡಿಸ್ತಾರೆ ಅವರು. ಮಿಮಿ ಮಿಮಿ ಮಾಡಬೇಡ ಬಿಲ್ಲು. ಇವರೆಲ್ಲ ಇವತ್ತು ಇದೆಲ್ಲ ಸ್ವಚ್ಛ ಮಾಡತ್ತಾರೆ. ನಮ್ಮ ಅತ್ತೆ ಬರೋರದಾರ ಅಂತೇಳಿ ಅವ್ರ ಕಾಳಜಿ ಆಗಬಾರ್ದು ಅಂತೇಳಿ ಈ ರೀತಿ ಇರ್ತದೆ. ನಮಗೆ ಯಾರು ಬರೋರು ಯಾರು ಅಂತಂದ್ರೆ ಯಾರು ಅಲ್ಲ, ಅವ್ರ ಮನೆಯಾಗಿನವ್ರು, ಅವ್ರದ್ದು ಮನೆ ಅದ, ಅವ್ರ ಮನೆಗೆ ಅವರು. ಯಾಕಂದರೆ ಪಾಪ ವಯಸ್ಸಾಗಿ ಜೀವ ಕಾಳಜಿ ಯಾರು ಬೀಳೋದು ಬೇಡ ಅಂತ ಹೇಳಿ ನಮ್ಮ ಮನೆಯವರ ಎಲ್ಲ ಇದು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಎಲ್ಲ ಅವ್ರ ಕಡೆಯಿಂದ ಅವರು ಸಕ್ಕು ಸಲ್ಮ ಮಾಡತ್ತಾರೆ. ಅದಕ್ಕೆ ಈ ಬೊಬ್ಬುಲಿಗೆ ಮೊದಲು ಊಟ ಹಾಕೋಣ. ಇವು ಮೇವ್ 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 ಮಾಡೋದು ನಿಲ್ಸಲ್ಲ ಅನ್ಸುತ್ತೆ. ಏನು ಒಂದು ತಿನ್ನೋದು ಒಂದು ಊಟಕ್ಕೆ ಇಷ್ಟ, ಮತ್ತು ಬರೀ ಮೇವ್ 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 ಮೇವ್. ಜಾಣೆ ಅಭಿಮಾನಿಗಳೇ, ಇವತ್ತು ಬಹಳ ವಿಶೇಷ ದಿನ ಅದ. ಶಾಮವಿ, ಏನಿವತ್ತು ವಿಶೇಷ ದಿನ ಹೇಳು. ಇವತ್ತು ಸಮೃದ್ಧಿ ಅವರು ಫ್ರೆಂಡ್ ಬರ್ತಾ ಇದ್ದಾರೆ. ವೆರಿ ಪೆಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಹೌದೌದು ಬರ್ತಾ ಇದ್ದಾರೆ. ನಮ್ಮ ತಾಯಿಯವರು ಬಹಳ ಸುಳ್ಳಂತರ ಬರ್ತಾ ಇದ್ದಾರೆ. ಅವ್ರು ಬಹಳ ಅಂದ್ರೆ ಬಹಳ ಚರ್ಪಡಿಸಿದ್ದಾರೆ. ಯಾಕೆ ಕರ್ಕೊಂಡು ಹೋಗೋರು, ಯಾಕೆ ಕರ್ಕೊಂಡು ಹೋಗೋರು, ಯಾಕೆ ಕರ್ಕೊಂಡು ಹೋಗೋರು ಎಲ್ಲರ ಮುಂದೆ ಅಳ್ಕೋದು ಮಾಡ್ಕೋದು ತ್ರಾಸ ಮಾಡ್ಕೋದು ಎಲ್ಲರ ಮುಂದೆ ಹೇಳ್ಯಾರ. ಆಮೇಲೆ ನಾವು ಪರಿಸ್ಥಿತಿ ನಿಮಗೂ ಗೊತ್ತದ. ಆಮೇಲೆ ನಾವು ಅವ್ರಿಗೆ ನೋಡ್ಬೇಕಂತ ಹೇಳಿ ಎಲ್ಲರೂ ಮಕ್ಕಳು ಮಕ್ಕಳು ಎಲ್ಲರೂ ನಾವು ರೆಡಿ ಇದ್ದೀವಿ. ಸೊ ಈಗ ನಾವು ಡಿಸೈಡ್ ಮಾಡಿದ್ದೀವಿ, ಅವರು ಇಲ್ಲಿಂದ ನಮ್ಮ ಜೊತೆಗೆ ಇರ್ಲಿ, ಹೋಗೋದು ಬೇಡ ಇಲ್ಲಿಯೂ, ಮತ್ತೆ ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ಅಲ್ಲಿ ಬಿಟ್ಟು ಬಾ, ಇಲ್ಲಿ ಬಿಟ್ಟು ಬಾ, ಅದನ್ನೆಲ್ಲ ಮಾತಾಡೋದು ಬೇಡ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ನಾವೆಲ್ಲ ಕೂಡಿ ಪ್ರೀತಿಯಿಂದ ನೋಡ್ಕೋಬೋಣ. ಸ್ವಲ್ಪ ಹೆಜ್ಜೆ ಹಾಕು, ಬಲ್ಲೆ ಬಲ್ಲೆ ಮಾಡು ಅಜ್ಜಿ. ಪಾಪ ಅಕ್ಕ ಅವರು ಹಾ ಅದೇ ಪಾಪ ಮೌಸಿ, ಅವ್ರ ಮೌಸಿಗೆ ತಂದು ಬಿಡಾಕ ಬೇಜಾರಾಗ್ತಾ ಇದೆ ಅವರಿಗೆ. ಇನ್ನೂ ಇರ್ಲಿ, ಮಳೆ ಇದೆ, ಮಳೆ ಒಳಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದೆ. ಹಾ ಹಾ ಅವ್ರು ಕರ್ಕೊಂಬಂದ ಬಟ್ ನಾ ಹೇಳಿದೆ ಸಮೃದ್ಧಿಗೆ ಬೀಳೋದು ಮಳೆ ಭಾಳ ಜೋಳದ ಬೆಳಗಾವದಾಗ ಮತ್ತೆ ಒಳಗೆ ಬರ್ತೀನಿ. ಮತ್ತೆ ಅಪ್ಪೊಂದು ಕಾರ್ಯಕ್ರಮ ಮಾಹಿತಿ ನೋಡಿದೆ. ಹೌದು, ಹೇಳ್ತಾ ಇದ್ರಲ್ಲ. ಓಕೆ, ನೀ ಬರೋ ಮಟ್ಟ ಅಜ್ಜಿ ಬಂದಿರ್ತಾರ. हाँ ठीक है, नाश्ता पण झाला. ठीक आहे, तिकडचं अण्णाच्या घरचा पत्ता त्याला मी पाठवून देतो ड्रायव्हरला. अण्णाच्या घरचा पत्ता ड्रायव्हरला पाठवून देतो मी. आणि तिथं संपल्यानंतर तिथं सोडताना मला फोन करा. हा, सुटल्यानंतर फोन करा, चालतंय. हां हां ठीक आहे या आराम. ओके हां ठीक आहे, ओके. पाऊस आहे. ಹಾಂ ಈ ಪಾಸ್ ಜೋರು ಯಾ ಸಾವಕಾಶ. ಅಭಿಮಾನಿಗಳೇ, ಟೈಮ್ ಈಗ ಕರೆಕ್ಟ್ 1:30 ಟೈಮ್ ಆಗ್ತಾ ಇದೆ. ಕರೆಕ್ಟ್ ಊಟ ಟೈಮ್, ಪರ್ಫೆಕ್ಟ್ ಊಟ ಟೈಮ್ ಕರೆಕ್ಟ್. ನಮ್ಮ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಸ್ಪೆಷಲ್ ನೀವೆಲ್ಲ ಕಾಯ್ತಾ ಇದೀರಲ್ಲ. ಬಹಳ ಸುಮ್ಮನೆ ಹೇಳ್ತಾ ಇದ್ದೀರಿ, ಅಜ್ಜಿ ಬರ್ಲಿಲ್ಲ. ಈಗ ಅಜ್ಜಿ ಬರ್ತಾ ಇದಾರೆ. ಅಜ್ಜಿಯವ್ರಿಗೆ ನಾವು ಯಾವ ರೀತಿ ಸ್ವಾಗತ ಮಾಡ್ತೀವಿ, ಅವ್ರಿಗೆ ಯಾವ ರೀತಿ ಒಳಗಡೆ ಕರ್ಕೊಂಡ್ ಬರ್ತೀವಿ, ಅವ್ರ ಜೊತೆಗೆ ಮತ್ತೆ ನಾವು ಯಾವ ರೀತಿ ಬೆರಿತೀವಿ ಅಂತ ಮತ್ತೆ ತೋರಿಸ್ತೀವಿ, ನೋಡ್ರಿ. ಓಕೆ, ಆಮೇಲೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ಅಜ್ಜಿಗೆ ಈಗ ಒಂದು ಮಗುವಿನ ತರ ನಾವು ಕರ್ಕೊಳತ್ತೇವೆ. ಮತ್ತೆ ನಮಗೆ ನೀವು ಆಶೀರ್ವಾದ ಮಾಡ್ಬೇಕು. ಅದು ನಾವು ಏನ್ ನಮ್ಮ ಅನ್ಕೊಂಡಿದೀವಲ್ಲ ಪೂರ್ತಿ ಆಗುವಂಗ ನಮ್ಗೆ ಆಶೀರ್ವಾದ ನೀವು ಮಾಡ್ಬೇಕು. ಯಾಕಂದ್ರೆ ಮೊದಲು ನಿಮ್ಗೆ ಹೇಳ್ತಾ ಇದೀವಿ, ನಾವು ಅಮ್ಮ ಮನೆಗೆ ಬರ್ತಾ ಇದಾರೆ. ನನಗೀಗ ಅಮ್ಮ ಇಲ್ಲ, ಅವರೇ ನನಗೆ ಅಮ್ಮ. ಆ ಅಮ್ಮಗ ನಾವು ಈ ತರ ಎಲ್ಲ ಇಲ್ಲಿ ನೋಡಿ, ಈ ತರ ಎಲ್ಲ ಅವ್ರಿಗೆ ಇದ್ ಮಾಡ್ಕೊಂಡು ನಾವು ಕರ್ಕೋತಾ ಇದೀವಿ ಮನೆಯೊಳಗೆ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ಅವ್ರಿಗೆ ನಮಗೆ ಕೊಟ್ಟಿದ್ದಾರೆ. ಮತ್ ತಾಯಿದ ಏನು ಜಾಗ ಐತಲ್ಲ, ಆ ತಾಯಿ ಜಾಗ ಅವ್ರು ತುಂಬಿದ್ದಾರೆ. ನನ್ನ ಇದ್ರೊಳಗೆ ಅವ್ರು ತುಂಬಿದ್ದಾರೆ. ಮಾತೃ ದೇವೋಭವ, ಪಿತೃ ದೇವೋಭವ ಅಂತ ಹೇಳ್ತಾರೆ. ಮಕ್ಕಳಿಗಾಗಿ ಅವ್ರು ಎಷ್ಟು ಕಷ್ಟಪಡ್ರಂತ ಅನ್ನೋದು ನಮ್ಮ ಮಕ್ಕಳಿಗಿಂತಲೂ ಅವ್ರಿಗೆ ಹೆಚ್ಚಿಗೆ ಚೆನ್ನಾಗಿ ಗೊತ್ತಿರ್ತದೆ. ಬಟ್ ನಾವು ಬೇರೆಯವರ ಮಕ್ಕಳನ್ನ ತಂದೆ ತಾಯಿಗಳು ಬೆಳೆಸೋದ ರೀತಿ ನಾವು ನೋಡಿರ್ತೀವಿ. ನಮಗೂ ನಮ್ಮ ತಂದೆ ತಾಯಿಗಳು ಹೆಂಗೆ ಬೆಳೆಸಿರ್ತಾರೆ, ಅವರು ನಮ್ಮಿಂದ ಎಷ್ಟೊಂದು ತೊಂದರೆಗಳನ್ನ ಅನುಭವಿಸ್ತಾರೆ. ಆಮೇಲೆ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಅವರು ತ್ರಾಸ ತಗೊಂಡು ನಮ್ಮ ಜಗತ್ತಿನ ಪರಿಚಯ ಮಾಡಿಸಿ, ತಿನ್ನಿಸಿ, ಉಣಿಸಿ, ಬೆಳೆಸಿ, ಶಿಕ್ಷಣ ಕೊಡಿಸಿ, ಮದುವೆ ಮಾಡಿ, ನೌಕರಿ ಹಚ್ಚಿ ಎಲ್ಲಾನು ಮಾಡಿಕೊಟ್ಟಿದ್ದಾರೆ ನಮ್ಮ ಸಲುವಾಗಿ. ಏನು ಕೊರತೆ ಇಲ್ಲ, ಏನು ತೊಂದರೆ ಇಲ್ಲ. ಅಂತ ಒಂದು ಪುಣ್ಯಾತ್ಮ ತಾಯಿ ತಂದೆಯರಿಗೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು ನಾವು ಒಳ್ಳೆ ಸೇವೆ ಮಾಡೋಣ. ಮಕ್ಕಳೊಟ್ಟಿಗೆ ನಾವು ತಯಾರಾಗಿದ್ದೀವಿ ತಾಯಿ ಸೇವೆ ಮಾಡ್ಲಿಕ್ಕೆ. ನಮ್ಮ ತಾಯಿಗೆ ವಿಶೇಷವಾಗಿ ನಮ್ಮ ಸಹೋದರಿ, ದೊಡ್ಡ ಸಹೋದರಿ, ಅವರು ನಮ್ಮ ತಾಯಿನೇ ಇದ್ದಾರೆ ಮೊದಲಿಂದ. ಸೊ ಅವರು ನಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು ಅವರು ನಮ್ಮ ಊರಿಂದ ಶಿರ್ಡಿ ಕೊರಬೇಟದಿಂದ ತಾಯಿಯವರಿಗೆ ಕರ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಅವರಿಗೆ ಕೂಡ ನಾವು ಧನ್ಯವಾದ ಹೇಳೋಣ. ನಿಮಗೂ ಎಲ್ಲರಿಗೂ ಬಹಳ ನಾವು ಲೈಕ್ ಮಾಡ್ತೀವಿ. ನಮ್ಮ ಎಲ್ಲರಿಗೂ ನೀವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ವಿಡಿಯೋಸ್ ನೋಡ್ತೀರಿ. 1 ಗಂಟೆಗೆ ಅಭಿಮಾನಿಗಳೇ, ಏನೇನು ಅಡಿಗೆ ಮಾಡಿದೀನಿ ತೋರಿಸ್ತೀನಿ ಬನ್ನಿ. ಸ್ಪೆಷಲ್ ಅಡಿಗೆ ಇದೆ ಇವತ್ತು.
ಸ್ಪೆಷಲ್ ಅಡುಗೆ ಇಲ್ಲಿ ನೋಡಿ, ಮಟನ್ ಸುಕ್ಕ, ಮಟನ್ ಸಾರು, ಬಿಸಿ ಬಿಸಿ ನಮ್ಮ ಅತ್ತೆಯವ್ರಿಗೆ ಮೆತ್ತಗ ಅನ್ನ, ಮತ್ತಿಲ್ಲಿ ಅನ್ನನು ಮತ್ತಿಲ್ಲಿ ಐತಿ, ಚಪಾತಿನೂ ರೆಡಿ ಅದಾವ. ಈಗ ಎಲ್ಲ ಅವರು ಇದೆಲ್ಲ ಮಾಡ್ಕೊಂಡು ಸ್ವಾಗತ ಮಾಡಿ ಅವ್ರಿಗೆ ಬಿಸಿ ಬಿಸಿ ಊಟ ಕೊಡೋಣ. ಬಿಸಿ ಬಿಸಿ ನನ್ನ ಕೈಯಾರೆ ರೊಟ್ಟಿ ಮಾಡ್ಕೊಟ್ಟೇನೆ ಅವ್ರಿಗೆ. ಈಗ ಬಂದ್ಮೇಲೆ ಎಲ್ಲರೂ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣ. ಮತ್ತು ನಮ್ಮ ಮನೆಯವ್ರು ಕೇಳ್ಬೇಕು ಇದು ಎಲ್ಲ ನಮ್ಮ ಮನೆಯವ್ರಿಗೆ ಹೆಂಗೆ ಅನಿಸ್ತಾ ಇದೆ ಅಂತ. ನಾ ಏನು ಈ ರೀತಿ ಮಾಡಕ್ಕೆ ನಾನು ಹೆಂಡತಿ ಹುಚ್ಚದಾಳು ಏನು ಆ ರೀತಿ, ಯಾಕಂದ್ರೆ ನೋಡೋರಿಗೆ ಮಗನಿಗೂ ಅನ್ಸಿರ್ಬೇಕು ಮತ್ತು ಇವ್ರಿಗೂ ಮನೆಯವ್ರಿಗೂ ಅನ್ಸಿರ್ಬೇಕು ಇದೇ ನಮ್ಮ ಮನೆಯಾಗ ಹುಚ್ಚ ಕಟ್ಕೊಂಡ್ಬಂದಿ ಅಣ್ಣ. ಮಗಂದ ಶರಣ ಕುಮಾರ್ ಈಗ ತಾನೇ ಕಾನ್ವೊಕೇಶನ್ ಮುಗಿದ ಘಟಿಕೋತ್ಸವ ಆಗಿದೆ. ಅವನು ಡಿಗ್ರಿ ಪಡ್ಕೊಂಡಿದ್ದಾನ. ಸೊ ಈಗ ಸದ್ಯ ಅವನು ನೆಕ್ಸ್ಟ್ ಅವನು ವಿದ್ಯಾಭ್ಯಾಸ ತಯಾರಿ ಇದ್ದಾನ. ಅವನು ಬಿಜಿನೂ ಇದ್ದಾನ. ಮತ್ತೆ ಮಗಳು ಈಗಾಗಲೇ ಅವಳು ಕಾಲೇಜ್ ಹೋಗಿದ್ದಾಳ. ಕೊನೆಯ ವರ್ಷ ಫೈನಲ್ ಇಯರ್ MBBS ನಿಮ್ಮೆಲ್ಲರೂ ನೀವು ನೋಡಿರ್ತೀರಿ. ಸೊ ಈ ಅಜ್ಜಿಗೆ ಕರ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆ ಏನ್ ಹೇಳ್ಬೇಕು ಗೊತ್ತಾ ಅಭಿಮಾನಿಗಳೇ, ಖರೆ ಅಂದ್ರೆ ನೋಡ್ಬೇಕಾದ್ರೆ ಈಗ ನಾವು ಈಗ ಅಜ್ಜಿ ಕರ್ಕೊಳ್ಳೋ ಟೈಮ್ ಅಲ್ಲ. ಯಾಕಂದ್ರೆ ಅಪ್ಪಂದು 2 ತಿಂಗಳು ಫುಲ್ 2 ತಿಂಗಳ ಎಕ್ಸಾಮ್ ತಯಾರಿ ಐತಿ. ಬರೀ 2 ತಿಂಗಳ ಟೈಮ್ ಐತಿ. ಖರೆ ನಾವು ಏನ್ ಮಾಡಿದೀವಿ, ಅವನ ಅಂದ ಅಮ್ಮ ನಮ್ದು ಇದೆಲ್ಲ ಇರೋದ, ನೀವು ನನ್ನ ಸಲುವಾಗಿ ಅಂತ ನೀವು ಹಂಗ್ ಮಾಡಕ್ ಹೋಗ್ಬೇಡ್ರಿ. ನಾ ಅವ್ರು ಇದ್ರು ಅಭ್ಯಾಸ ಮಾಡ್ತೇನಿ, ಅವ್ರು ಅಲ್ಲಿದ್ರು ಇಲ್ಲಿದ್ರು ಮಾಡ್ಕೋತೇನಿ. ನಂದನ ನೀವೇನ್ ಮಾಡ್ರಿ, ಅವ್ರು ಬರೋದಿದ್ರೆ ಬರ್ಲಿ, ಬರೋದ ಬೇಡ ಅನ್ನಕ್ ಹೋಗ್ಬೇಡ್ರಿ ಅಂತ ಹೇಳಿ ನಮಗ ಅಪ್ಪೂನ ಇದೆ ನಮ್ಗೆ ಹೇಳಿದಾವ ಹಿಂಗ್ ಮಾಡ್ರಿ ಅಮ್ಮ ಅಂತ ಹೇಳಿ. ಅದಕ್ಕೆ ನಾವು ಅವನ ಇದರಿಂದ ಈಗ ಏನ್ ಮಾಡಿದೀವಿ, ಕರೆದು ಎಷ್ಟ್ ಆಗ್ತದ ಅಷ್ಟ ಅವನ ಅಭ್ಯಾಸಗೂ ನಾವು ಅಡೆತಡೆ ಮಾಡುವಂಗ ನಾವು ಏನು ಮಾಡೋದಿಲ್ಲ, ಮತ್ತೆ ಹಿರಿ ಜೀವನ ಮಾಡೋದಿಲ್ಲ ಅಂತ ನಂಗೆ ಗೊತ್ತದೆ. ಮತ್ತೆ ಇದು PG ಅಂತಂದ್ರೆ ಬಹಳ ಕಠಿಣ ಇರ್ತದೆ. ಎಂಟ್ರೆನ್ಸ್ ಎಕ್ಸಾಮ್ ಒಂದೇ ವರ್ಷದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. 1 ವರ್ಷ 2 ವರ್ಷ ಪ್ರಿಪರೇಷನ್ ಮಾಡಿದ್ಮೇಲೆ ಅದು ಅಡ್ಮಿಷನ್ ಸಿಗೋದು. ಬಟ್ ಅವನಿಗೆ ಇರೋದು ಬರೀ 2 ತಿಂಗಳ ಟೈಮ್ ಇದೆ. ಅದರಲ್ಲಿ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ನೀವೆಲ್ಲ ಆಶೀರ್ವಾದ ಮಾಡಿ. ಆಮೇಲೆ ವಿಶೇಷವಾಗಿ ಮತ್ತೊಂದು ವ್ಯಕ್ತಿಗೆ, ಇಂಪಾರ್ಟೆಂಟ್ ಮಹತ್ವದ ವ್ಯಕ್ತಿಗೆ ನಾವು ನೆನೆಸ್ಕೋಬೇಕು. ನನ್ನ ಸಹೋದರ ಶ್ರೀ ಗಿರೀಶ್ ಅವರು. ಗಿರೀಶ್ ಅವರು ಬಹಳಷ್ಟು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಮ್ಮ ತಾಯಿಯವರಿಗೆ ನೀವೇ ನೋಡ್ಕೋಬೇಕಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಿದೆ ನಾವು ನೋಡ್ಕೋತೀವಿ ಅಂತ ಹೇಳಿ. ನಾವೆಲ್ಲರೂ ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ಆಮೇಲೆ ಮನೇಲಿ ಇಬ್ಬರು ಡಾಕ್ಟರ್ಸ್ ಇರೋದ್ರಿಂದ ಅಜ್ಜಿ ಏನೋ ಪ್ರಾಬ್ಲಮ್ ಇಲ್ಲ, ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಜೊತೆಗೆ ಇರ್ಲಿ ಅಂತ ಹೇಳಿ ಅವರು ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಸೊ ಅವರು ಕೂಡ ಸಹಕಾರ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದ. ಮತ್ತು ಶ್ರೀಮತಿ ಗಿರೀಶ್ ಅವರಿಗೂ ಕೂಡ ನಮ್ಮ ಕಡೆಯಿಂದ ಕೃತಜ್ಞತೆ ಮತ್ತು ಧನ್ಯವಾದ. ನನಗೆ ಮಾಮಾರಿ ಗಿರೀಶ್ ಮಾಮಾರಿ ನನಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಾರಿ ಈ ವಿಷಯ ಒಳಗ. ಮಾಮಾರಿಗೆ ಅಂದೆ, ಮಾಮಾರಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಲ್ಲ, ಅವ್ರೆ ನಮ್ಮ ಕರ್ತವ್ಯ ಅದ, ನಮ್ಮ ಮನೆಗೆ ಬರ್ಲಿ, ನಾ ಈ ಉಡಿ ಒಳಗ ಅವ್ರಿಗೆ ತಗೊಂಡೆ ನಾ ಸಂಭಾಳಿಸ್ತೇನೆ ಅಂತ ಅವ್ರಿಗೆ ಅವಾಗ ನಾ ಹೇಳಿದ್ದೀನಿ ಅವ್ರಿಗೆ. ಮತ್ತೆ ಆ ರೀತಿ ನಾ ಸಂಭಾಳಿಸ್ತೇನಿ. ಮತ್ತೆ ನಾ ಅವ್ರಿಗೆ ಉಡಿ ಒಳಗೆ ಸಂಭಾಳಿಸ್ಕೊಂಡು ಇವ್ರ ಉಡಿ ಒಳಗೆ ನಾ ಹೋಗ್ಕೊಡ್ರಾಕದೇನಿ. ಈಗ ಸಮ್ಮುಂದ ನಮ್ಮ ಮನೆಯವ್ರದ್ದೆ ಅಪ್ಪಂದೆ ನೀವು ನನ್ನ ಉಡಿ ಒಳಗೆ ತಗೋತೀರೇನಿಲ್ಲ. ಬರೀ ಹೋಗೋಣ ಅಲ್ಲೇ ಅವರು ತಾಯಿ ಮಾಡಿಲ್ಲ. ಮನೆಗಳೇ ಇಲ್ಲಿ ನೋಡಿ, ಮನಿ ಒಳಗ ಹಿರಿ ಜೀವ ಬರೋರದಾರ ಅಂತಂದ್ಮೇಲೆ ಮನಿ ಒಳಗ ದೀಪ, ಹೂವು, ಹಣ್ಣು ಹೆಂಗಿರ್ತದ ಗೊತ್ತಾ? ಹಿರಿಯರ ಮನಿ ಒಳಗೆ ಇದ್ದಾಗ ಆ ಮನಿನ ಬೇರೆ, ಅದ ನಂದ ಗೋಕುಲ ಇರ್ತದ, ಭಯ ಭಕ್ತಿ ಇರ್ತದಲ್ಲ. ಅದಕ್ಕ ಆಮೇಲೆ ಅಧಿಕ ಮಾಸದಲ್ಲಿ ಮಮ್ಮಿಗೆ ಬಟ್ಟೆ ಸೀರೆ ತಂದಿಟ್ಟಿದ್ದು ಸೀರೆ ಕೊಡಿಸ್ಬೇಕಾಗಿತ್ತು. ಅಧಿಕ ಮಾಸದಲ್ಲಿ ಅವ್ರು ಬರ್ಲಿಕ್ಕಾಗಿಲ್ಲ. ಈಗ ಬಹಳ ದಿವಸಗಳ ನಂತರ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಉಡುಗೊರೆ ಕೊಟ್ಟು ಅವರಿಗೆ ಸ್ವಾಗತ ಮಾಡೋಣ. ಮತ್ತೆ ಅವ್ರು ಬಹಳ ಚಂದ ಕಾಣಿಸ್ತದೆ. ಈ ಕಲರ್ ಫುಲ್ ಅವ್ರಿಗೆ ಎದ್ದು ಕಾಣಿಸ್ತದ ಅಂತ ಇದೇ ಕಲರ್ ಚಾಯ್ಸ್ ಮಾಡಿದೀವಿ. ಓಕೆ, ಥ್ಯಾಂಕ್ ಯು. ಬರ್ರಿ ಈಗ ದೇವರು ಮೌಸಿದ್ ಇಬ್ರದು ಒಂದೇ ಕಾಲ ಇಬ್ರದು ಕಾಲ ಇಡ್ಸ್ತಾವಲ್ಲ, ಇಬ್ರದು ಕಾಲನ ತೊಳೆಯಾಕಿದೀನಿ. ನಮ್ಮ ಅತ್ತೆನೂ ಎಷ್ಟು ನನಗ ಅದಾರಲ್ಲ ಅಷ್ಟು ನಮ್ಮ ಮೌಸಿನೂ ನಮ್ಮ ಸಲುವಾಗಿ ಭಾಳ ಸ್ಪೆಷಲ್ ಅದಾರ. ಅದಕ್ಕೆ ನಮ್ಮ ಮೌಸಿನೂ ನಮ್ಮ ಸಲುವಾಗಿ ಹೆಂಗ ನಾವು ಅತ್ತೆಗೆ ಸ್ಥಾನ ಕೊಟ್ಟಿವಲ್ಲ, ಏನ್ ಸ್ಥಾನ ಕೊಟ್ಟಿವಲ್ಲ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಮೌಸಿ ಸ್ಥಾನ ಕೊಟ್ಟಿವ ನಾವ. ಅವರು ಪಾದನ ಇದ್ರೊಳಗೆ 2 ಇಟ್ಟ ಪಾದನ ತೊಳೆದ ಈ ಸೆರಗಿಲೆಯ ಪಾದನ ಒರೆಸಿ ನಾ ಇವತ್ತ ಪೂಜೆ ಮಾಡಾಕಿದ್ದೀನಿ. ಮತ್ತ ಏನೇನ್ ಮಾಡ್ತೀನಿ ನೋಡುವರಿ. ಅಥವಾ ಮಸಿ ಸ್ಕಾರ್ಫ್ ತೆಗಿಲ್ಲ. ಬಂದ್ರು ಬರೀ. ಅಭಿಮಾನಿಗಳೇ, ಆ ದೇವತೆ ಯಾವ ರೀತಿ ನಾವು ಸ್ವಾಗತ ಮಾಡಿದ್ದೀವಿ, ಈಗ ಮುಂದಿನ ನೆಕ್ಸ್ಟ್ ವಿಡಿಯೋ ಬರ್ತದೆ. ನೀವು ನೋಡೋಕೆ ಕಾಯ್ತಾ ಇದ್ದೀರಾ ಅಂತ ಗೊತ್ತದ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.